ಅಮ್ಮರ ತುಂಬಿದ ಚಂದಿರ ಹೃದಯ ಶ್ರೀಮಂತಿಕೆಯ ಸಾಹುಕಾರ ಗುರುಕಿರಣ್ ಸರ್, ವೆಲ್ಕಮ್ ಟು ದ ಶೋ. Thank you, Siri. All the best. ಹೂ ಬಿಟ್ಟ ಮಲ್ಲಿಗೆ ಬಳ್ಳಿ, ಚಂದನವನದ ಚೆಂದುಳ್ಳಿ ರಚಿತಾ ರಾವ್, ವೆಲ್ಕಮ್ ಟು ದ ಶೋ. Thank you. All the best. ಇನ್ನು ನಮ್ಮ ಬಾಯ್ಸ್ ಅಂಡ್ ಗರ್ಲ್ಸ್, ಅವ್ರಿಲ್ಲ ಅಂದ್ರೆ ಈ ಶೋನಲ್ಲಿ ಎನರ್ಜಿನೇ ಇರಲ್ಲ. ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಟು ದ ಶೋ. ನಿಮ್ಗೆ ನಾನಿವತ್ತು ಒಬ್ಬ ಮರ್ಯಾದಾ ಪುರುಷೋತ್ತಮನ್ ಬಗ್ಗೆ ಹೇಳ್ಬೇಕು. ಪರಸ್ತ್ರೀ ನೆರಳು ಬಿದ್ರೂನು 4 ಸಲಿ ಸ್ನಾನ ಮಾಡ್ತಾನೆ ಇವನು. ಕಂಡೋರು ಹೆಂಡತಿ ವಾಯ್ಸ್ ಕೇಳಿದ್ರು ತಪ್ಪು ಅಂತಾನೆ. ಇಷ್ಟೆಲ್ಲ ಹೇಳದ್ಮೇಲೆ ನಾನು ಹೇಳ್ತಾ ಇರೋದು ಯಾರ ಬಗ್ಗೆ ಅಂತ ಗೊತ್ತಾಗಿರ್ಬೇಕಲ್ಲ. ಲ್ಯಾಗ್ ಮಂಜು ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗಿದೆ. ನಾನು ಹೇಳ್ದೆ ಅಂತ ಯಾರಿಗೂ ಹೇಳ್ಬೇಡಿ ಆಯ್ತಾ? ಓಕೆ ಓಕೆ ಸರ್, ಇವಳು ನಮ್ಮಳು ರಚಿತಾ ಮೇಡಮ್ ಕಸಿನ್ ಉಚಿತ ಅಂತ. ಫ್ರೀ ನಿನ್ನ ಹೆಸರು ಕಣೆ. ಲೇ, ಒಂದೇ ಒಂದು ಮುತ್ತು ಕೊಡೆ. ರೀ, ನಿಮ್ ಹೆಸರು ಸದಾಶಿವ ಅಂತ ಇಡ್ಬೇಕಿತ್ತು. ಯಾಕೆ? ಯಾವಾಗ್ಲೂ ಅದೇ ಧ್ಯಾನ. ನಿನ್ನ ಹೆಸರು ಸದಾರಾಮೆ ಅಂತ ಇಡ್ಬೇಕಾಗಿತ್ತು. ಬೊಲ್ಲಾಟ್ ಕಾಡ್ತೀನಿ ನೀನು. ರೀ, ನನಗ್ ಬಂಗಾರ ಕೊಡಿಸ್ರಿ. ಅಯ್ಯೋ ನನ್ನ ಚಿನ್ನ, ನೀನೇ ಬಂಗಾರ ಇದ್ದಂಗಿದ್ಯಾ. ನಿನಗೆ ಯಾಕಮ್ಮ ಬಂಗಾರ? ಹಾಗಿದ್ರೆ ಸೇಟು ಅಂಗಡಿಲಿ ತಗೊಂಡೋಗಿ ಆಡ ಇಟ್ಬಿಡಿ. ಏನು ಮಾತಾಡ್ತಾ ಇದ್ಯಾ? ಪಂಚ್ ಮಾಡ್ತೀರಿ, ಪಂಚು. ನಾನ್ ಹೇಗ್ ಕಾಣಿಸ್ತಾ ಇದ್ದೀನಿ? ನೀನು ಬಸ್ರಿ ಅಂದಿದ್ದಂಗ ಕಾಣ್ತಾ ಇದೆ. ನಾನ್ ಕೇಳಿದ್ದು ನಿನ್ನ, ನಾನ್ ಹೇಗ್ ಕಾಣಿಸ್ತಾ ಇದ್ದೀನಿ? ನೀನು ತೇಟ್ ಪಾವುಗಡ ಕಣ್ಣಕ್ ಕಾಣ್ತಾ ಇದ್ಯಾ. ನಾನು ಪಾವುಗಡನ? ಹಾ. ಹೇಗ್ ಹೇಳಿ ನೋಡೋಣ. ನಿನ್ನ ಈ ಉದ್ದನೆಯ ಕೇಶ ರಾಶಿ ಹಾ. ಪಾವುಗಡದ ಜಲಪಾತ. ನಿನ್ನ ಈ ಹಲ್ಲು ಪಾವುಗಡದ ಕಲ್ಲು. ನಿನ್ನ 2 ಕಣ್ಣು ಹಾ. ನಮ್ಮ ಮಜಾ ಭಾರತ ಇಬ್ರು ಪ್ರೊಡ್ಯೂಸರು. ರೀ, ಅವ್ರು ಮಂಗಳೂರಿನವ್ರು ಕಣ್ರಿ. ಅವ್ರು ಹುಟ್ಟಿದ್ದೆಲ್ಲ ಪಾಗೋಡದಲ್ಲೇ, ಬೆಳೆದಾದ್ಮೇಲೆ ಮಂಗ್ಳೂರ್ಗೆ ಹೋಗವ್ರೆ. ಅಲ್ಲ, ಇಷ್ಟು ಬೆಳೆದ್ರು ಒಂದ್ಸರಿ ಪಾಗೋಡ ಅಂತ ಹೆಸರು ಹೇಳಿಲ್ಲ ನೋಡೆ. ಅಯ್ಯೋ, ಹೋಗ್ಲಿ ಬಿಡ್ರಿ. ಪಾವಗಡದ ಹೆಸರು ಹೇಳಕ್ಕೆ ನಾನಿದ್ದೀನಲ್ಲ. ಹೋಗ್ ಕಾಪಿ ಮಾಡ್ಕವ. ಅಲ್ಲ, ನನ್ನ ನೋಡಿ ಏನಾದ್ರೂ ಹೋಗ್ಲಿ. ಓ, ನಿನ್ನ ನೋಡು ಹೊಗಳ್ಬೇಕಲ್ಲ. ನೋಡೆ, ಬೆಡ್ರೂಮ್ ಅಲ್ಲಿ ನೀನಿದ್ದಾಗ ನಿಮ್ಮ ಅಮ್ಮ ಬಂದ್ರೆ ಸೇರಿಸ್ಬೇಡ. ಯಾಕೆ? ಆ ಜಾಗದಲ್ಲಿ ನಾನಿರ್ತೀನಿ. ಚಿಲ್ಲರ್ ಏನಾದ್ರು ಅಕಸ್ಮಾತ್ ಅವ್ನ್ ಸ್ಕಿಟ್ ಕರೆದ್ರೆ ಹೋಗ್ಬೇಡ. ಯಾಕೆ? ಅಲ್ಲಿ ಪೀಕೆ ಇರ್ತಾಳೆ, ನಾನು ಹೋಗ್ತೀನಿ. ರೀ, ನಿಮ್ಗೆ ಯಾವಾಗ್ಲೂ ತಮಾಷೆನೆ. ನಾನು ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಕಾಫಿ ಮಾಡೋದ್ರೆ ಸಕ್ಕರೆ ಹಾಕ್ಬೇಡ. ಯಾಕೆ? ನಿನ್ ತುಟಿಲೇ ಜೇನ್ ಇದೆಯಲ್ಲ. ರೀ, ನಾವ್ 7 ಜನ್ಮಕ್ಕೂ ಹೀಗೆ ಇರ್ಬೇಕು. ಬೇಡ ಕಣೆ, ಯಾಕೆ? ಒಂದ್ ಸ್ವಲ್ಪ ಸಣ್ಣ ಆಗು. ಪೋಲಿಪ್ಪ ನೀವು. ಯಾರು ಡೋರ್ ಲಾಕ್ ಮಾಡ್ತಾ ಇದ್ದಾರೆ. ಯಾರಾದ್ರೂ ಡೋರ್ ಹಾಕಿ ಸುಮ್ಮನೆ ಇರಲಿ. ರೀ, ನೀವು ಹೋಗ್ ನೋಡಿಪ್ಪ. ಯಾರು ಬರ್ತಾರ ಏನ್ ಕತೆನ? ಯಾರ್ರೀ? ನನ್ನ ಹೆಂಡತಿ ಕಣೆ. ನಿಮ್ ಹೆಂಡತಿನ? ಬಚ್ಚಿಟ್ಕೊಂಡಿದ್ದೀರಿ ಕಣೆ. ನೀವಲ್ಲ ರೀ, ನನ್ನ ಬಚ್ಚಿಡ್ರಿ. ನಿನ್ನ ಬಚ್ಚಿಡ್ಬೇಕಂದ್ರೆ ದುರ್ಗದ ಕೋಟೆಗೆ ಹೋಗ್ಬೇಕು. ರೀ, ನಾನು ಬಚ್ಚಿಕೋತೀನಿ. ಅವಳು ಕಾಣಲ್ ಬನ್ನಿ ಪಡೀಲಿ. ಅಯ್ಯೋ ಅಮ್ಮಯ್ಯ, ಅಯ್ಯಯ್ಯೋ, ಪೂರ ಕಾಣ್ತದೆಯಲ್ಲ. ತಿಂದು ಒಳ್ಳೆ ಅಕ್ಕೆ ಮೂಟೆ ಆಗಿದ್ಯಲ್ಲೇ. ಯಾಕೆ ಹಂಗೋಡ್ತಾ ಇಲ್ಲೆಲ್ಲ ಕೂತ್ಕೋ. ಸರಿಯಾಗಿ ಕೂತ್ಕೋ, ಸರಿಯಾಗಿ ಕೂತ್ಕೊಳ್ಳಿ.
ಅಂದ್ ಕೂಡ್ಲೆ ಯಾರೋ ಮಿಟಕ್ಲಾಡಿ ಬಂದ್ಬಿಡೋದಂತೆ. ಯಾರೋ ಗೊತ್ತಾಗ್ಬಿಡ್ತು, ಹೆಂಗೆ ಅಂತ ಗೊತ್ತಾಗ್ತಲ್ವಲ್ಲ. ಹೆಂಡತಿ ಅಮ್ಮನ ಮನೆ ಹೋಗೋದನ್ನೇ ಗಂಡ ಕಾಯ್ತಾ ಇರೋದು, ಬೇರೆ ಯಾವಳನ್ನ ಕರ್ಕೊಂಬರೋದು, ಕರ್ಕೊಂಬಂದು ನಿಂದು ಕಣ್ಣು ನಂದು ಕಣ್ಣು ಇಬ್ರದ್ದು ಕಣ್ಣು ಅಂತ ಡ್ಯಾನ್ಸ್ ಮಾಡೋದು. ಹೆಂಡತಿ ವಾಪಸ್ ಬರ್ತಿದ್ದಂಗೆ ಅವಳನ್ನ ಕರ್ಕೊಂಡೋಗಿ ಡ್ರಮ್ಮಲ್ಲಿ ಕೂಡ ಹಾಕೋದು. ಅಯ್ಯೋ ಶಿವನೇ, ಒಳ್ಳೆ ಕಣ್ಣಿ ಕಟ್ಟಂಗೆ ಹೇಳ್ತಾವಳಲ್ಲ. CCTV ಎಲ್ಲಾದ್ರೂ ಮಾಡ್ಬಿಟ್ಟವಳ, ತಪ್ಪು ಒಪ್ಕೊಂಡ್ರೆ ಬಿಟ್ರು. ಲೇ ಇವಳೆ ಆ ತರ ಸಿತಾರ ಅವಳ ಗಂಡಂಗೆ ಹೇಳ್ತಾ ಇದ್ಲು ಕಣ್ರಿ. ಹೇಳಿದ್ದು ಸೀರಿಯಲ್ ಕತೆನಾ? ಆದ್ರೆ ಅವನು ಅಂತ ಕೆಟ್ಟ ನನ್ ಮಗನೇ ಕಣ್ರಿ. ಹೆಂಡತಿ ಗೊತ್ತಿಲ್ದಂಗೆ ಅವಳನ್ನ ಕರ್ಕೊಂಡ್ಬರ್ತಾನೆ. ಅವ್ನಿಗೆ ಮನೆ ಮರ್ಯಾದೆ ಬಿಡ್ಬೇನೆ. ಬಂಗಾರದಂತ ಹೆಂಡತಿ ಮನೆ ಇರ್ಬೇಕಾರೆ ಅಂತ ಗಂಡಸರು ಮೆಟ್ ತಗೊಂಡು ಹೊಡಿಬೇಕು. ಹೆಂಡತಿ ಅಂದ್ರೆ ಏನ್ ಅನ್ಕೊಳ್ಳಲ್ಲ, ಕರೆಕ್ಟ್ ಸಂಸಾರ ಮಾಡ. ಸುಮ್ನಿರಿ, ಅವ್ರಂತ ಕೆಟ್ಟ ಜನ, ನೀವು ಒಳ್ಳೆ ಜನ ತಾನೆ. ಏನೇ ಮಾತಾಡ್ತಿದ್ಯಾ ನೀನು? ಯಾಕ್ರಿ? ಈ ರಾಮಕೃಷ್ಣ ಈ ಕವಿತೆಗೆ ಹೊತ್ತಾದ್ರೂ ಮೋಸ ಮಾಡ್ತಾನ. ಮೇಡಮ್, ನನ್ ಗಂಡ ಅಪ್ಪಟ ಅಪರಂಜಿ. ಏನ್ರಿ ಇದು ಬೆವರ್ ವಾಸನೆ? ಅದು ಇನ್ನು ಸ್ನಾನ ಮಾಡಿಲ್ವಾ? ಕರೆಕ್ಟ್ ಕರೆಕ್ಟ್ ಆಗಿ ಹೇಳ್ದೆ ಕಣೆ. ಗಬ್ ನನ್ ಮಗಂದೆ, ವಾಪಸ್ ಸ್ನಾನ ಮಾಡ್ಕೊಂಡ್ ಬನ್ನಿ. ಅಯ್ಯೋ ಇವಳೆ, ಇಲ್ಲಿ ನೀರೇ ಇಲ್ಲ ಕಣೆ. ನೀರಿಲ್ವಾ? ನೆನ್ನೆ ನಾನು ಇದೇ ಡ್ರಮ್ಮಲ್ಲಿ ತುಂಬಿಸಿಟ್ಟಿದ್ದೆ, ನೀರು ತಗೊಂಬಂದ್ಬಿಡ್ತೀನಿ. ಯಾಕ್ರಿ ಯಾಕ್ರಿ? ಡ್ರಮ್ ತೂತಾಗಿದೆ ನೋಡು. ತೂತಾನ? ಏನ್ರಿ ಡ್ರಮ್ ಇಷ್ಟು ತೂತ? ನೆನ್ನೆ ತಾನೆ ನಾನು ಇದ್ರೊಳಗೆ ನೀರು ತುಂಬಿಸಿಟ್ಟಿದ್ದೆ. ಅದು ನೆನ್ನೆ ತೂತಾಗಿರೋ ಡ್ರಮ್ಮಲ್ಲೇ ನೀರು ತುಂಬಿಸಿದ್ದೆ ಕಣೆ. ಬರೋ ಏನಕ್ಕೆ ಹುಚ್ಚುಚ್ಚ ತರ ಆಡ್ತಾ ಇದ್ದೀರಾ? ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ. ಯಾಕ್ರಿ, ಏನಾಯ್ತ್ರಿ? ಯಾಕೋ ಕಣೆ, ತಲೆಯೆಲ್ಲ ಫುಲ್ ಬಿಸಿ. ತಣ್ಣಗ್ ಒಂದ್ ಲೋಟ ಲಿಂಬು ಜ್ಯೂಸ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಅಷ್ಟ್ ಮಾಡ್ಕೊಬರ್ರೆ ಸ್ವಾಮಿ, ಸಾಕ. ಏನ್ರಿ? ನನಗ್ ದೋಸ್ ಬೇಡ, ಜ್ಯೂಸ್ ಬೇಡ, ಮತ್ ಇನ್ನೇನ್ ಬೇಕು? ನೀನು ಬೇಕು. ಹಾ, ನೀನು ಬೇಕು. ಅಲ್ಲಾರಿದ್ದಾರೆ? ನೀನೇ ಕಣೆ, ನೀನು ಬೇಕು. ನಾನು ಯಾವಾಗ್ಲೂ ನಿಮ್ ಜೊತೆ ಇರ್ತೀನಿ ಕಣ್ರಿ. ಯಾಕ್ರಿ ಯಾಕ್ರಿ ಹಿಂಗ್ ಆಡ್ತಿದ್ದೀರಾ ನೀವು? ಇವತ್ತು ಯಾಕೆ ಹಿಂಗ್ ಆಡ್ತಿದ್ದೀರಾ? ಏನಾಯ್ತು? ಯಾರೇ ಹೋಗ್ರಿ, ನಿಮಗ್ ನಾ ಡ್ಯಾನ್ಸ್ ಮಾಡಿ ಅಂದ್ರೆ ಸಮಾಧಾನನೇ ಆಗಲ್ಲ. ನಮ್ಮಮ್ಮ ನಾಗಮ್ಮ ಕೊಡ್ಸಿದ್ ಹೊಸ ಸೀರೆ ಎಲ್ಲ ಹಾಳು ಮಾಡ್ಬಿಟ್ರಿ. ನಿಮಗಂತೂ ಸೀರೆ ಕೊಡ್ಸೋ ಯೋಗ್ಯತೆನೇ ಇಲ್ಲ. ಹೋಗ್ಲಿ ಬೇಡ, ಅದಕ್ಕೆ ಕೈಯ ಅಂತ ಹೋಗಿ ಸೀರೆ ಚೇಂಜ್ ಮಾಡ್ಕೋಗು. ಸರಿ, ಕರೆದ್ರಾ? ಏನ್ರಿ, ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇದೆ. ಹಾ, ಏನಿದು? ಹೋಗಿ ಸೀರೆ ಚೇಂಜ್ ಮಾಡೋ ಮಕ್ಕ ಏನ್ ನೋಡ್ತಾ ಇದ್ಯಾ? ವಾಯ್ಸ್ ಏನ್ ಕೇಳಿಸ್ತಾ ಇದೆ? ಏನಿಲ್ಲ ಕಣೆ, ನೀನೇ ಕಣೆ ಬ್ರಹ್ಮೆ. ಮನೆ ಹೋಗು. ಜಾಸ್ತಿ ಐಟಮ್ಸ್ ಇಲ್ವಲ್ಲ, ಯಾಕೋ ಬರ್ತಾ ಇರ್ಬೋದು ಮೇಡಮ್, ಯಾಕೋ ಬರ್ತಾ ಇದೆ. ಇದೇ ಒಳ್ಳೆ ಟೈಮು, ಮನೆಗೆ ಹೋಗು. ನಾನು ಹೋಗಲ್ಲ ರೀ. ಹೋಗೆ. ಇದು ನನ್ನ ಮನೆ, ನಾನು ಹೋಗಲ್ಲ. ಹೋಗು ಅಂತ ಹೋಗು. ಈಗ ಕರೆದ್ರಾ? ಇಲ್ಲ ಕಣೆ, ನಿನ್ನಲ್ಲ ಕಣೆ, ನಿಧಾನಕ್ ಬಾ. ಫಸ್ಟ್ ಇಲ್ಲಿಂದ ಹೋಗು. ರೀ, ನನ್ನ ಬ್ಯಾಗ್ ಒಳಗಡೆ ಇದೆ. ಯಾಕೆ ಒಳಗಡೆ ಇಟ್ಟಿದ್ದೆ? ಬಂದ ತಕ್ಷಣ ಅಲ್ಲೇ ತಾನೇ ಇಡೋದು. ನಾಳೆ ಕೊಡ್ತೀನಿ, ಫಸ್ಟ್ ಹೋಗು. ಮನಿಕೆ ಅದ್ರಲ್ಲೇ ಇದೆ. ಎಲ್ಲ ರೂಮ್ ಮಾಡ್ಕೊಂಡು ಬರ್ತೀನಿ, ಹೋಗು. ನಾನು ಹೋಗಲ್ಲ. ಸರಿ ಆಯ್ತು, ಹೋಗ್ತೀನಿ. ಒಂದೇ ಒಂದು. ಗಂಡಸರು ಎಂತ ಕಷ್ಟದಲ್ಲಿದೆ ಅಂತ ಗೊತ್ತಿದ್ರು ನಿಮ್ಗೆ ನಿಮ್ಗೆ ಬೇಕಲ್ಲ. ನಿಮ್ ಜನ್ಮಕ್ಕಿದ್ ಬೆಂಕಿಕ್ಕ ಗೊತ್ತಾಗ್ಬಿಡ್ತಾ? ಹಾ, ನಂಗೆಲ್ಲ ಗೊತ್ತಾಗ್ಬಿಡ್ತು. ನೋಡ್ದ? ಸರಿಯಾಗಿ ನೋಡ್ದೆ. ನೋಡೋಳಂತ ಬಾರೆ. ನಾ ನಿಮಗ್ ಕೇಳಿದ್ದು ಬ್ಲೂ ಕಲರ್ ಬ್ಯಾಗ್, ನೀವ್ ಯಾಕೆ ಪರ್ಪಲ್ ಕಲರ್ ಬ್ಯಾಗ್ ತಗೊಂಡ್ಬಂದಿದ್ದೀರಾ? ಅಪ್ರೂಪಕ್ಕೆ ನನ್ ಗಂಡ ಬ್ಯಾಗ್ ಗಿಫ್ಟ್ ಮಾಡಿದ್ದಾರೆ, ತುಂಬಾ ಖುಷಿ ಆಯ್ತು ರೀ. ನನ್ನ ಐಟಮ್ಸ್ ತುಂಬಾ ಇದೆ, ಇದ್ರೊಳಗೆ ಆಗುತ್ತೋ ಇಲ್ಲ ನೋಡ್ತೀನಿ. ಯಾವ್ದೇ ಕಾರಣಕ್ಕೂ ಜಿಪ್ ಮಾತ್ರ ತೆಗಿಬೇಡ. ಯಾಕೆ ತೆಗಿಬಾರ್ದು? ತೆಗಿಬೇಡ ಅಷ್ಟೇ. ಯಾಕೆ ತೆಗಿಬಾರ್ದು? ಯಾಕೆ ತೆಗಿಬಾರ್ದು ಅಂದ್ರೆ ಹೊಸ ಬೇಕು, ಪೂಜೆ ಮಾಡ್ಬೇಕಲ್ಲ. ಬ್ಯಾಗಿಗೆ ಯಾರಾದ್ರೂ ಪೂಜೆ ಮಾಡ್ತಾರಾ? ನೀನ್ ಮಾತ್ರ ನನ್ ಕಾಲಕ್ಕೆ ಪೂಜೆ ಮಾಡ್ಬೋದು, ನಾನ್ ಬ್ಯಾಗ್ ಪೂಜೆ ಮಾಡ್ಬಾರ್ದಾ? ಆಯ್ತು ಬಿಡಿ, ಹೊಸದಾಗಿ ಏನೋ ಬ್ಯಾಗ್ ತಂದು ಕೊಟ್ಟಿದ್ದೀರಾ, ಪೂಜೆ ಮಾಡೋ ಯೂಸ್ ಮಾಡ್ತೀನಿ. ಇಲ್ಲಿರ್ಲಿ ರೀ, ನಾ ಅರ್ಜೆಂಟ್ ರಾಜಣ್ಣ ಹತ್ರ ಹೋಗ್ಬೇಕು ಕಣ್ರಿ. ಯಾಕೆ? ಮೊನ್ನೆ ಒಂದ್ ಜಾಕೆಟ್ ಪೀಸ್ ಕೊಟ್ಟಿದ್ದೆ, ಕೊಟ್ಟಿದಾರೋ ಇಲ್ಲೋ, ಹೊಲ್ದಿದಾರೋ ಇಲ್ಲೋ ಹೋಗಿ ನೋಡ್ಕೊ ಬರ್ತೀನಿ. ಪಟ್ಟಿಸ್ಕೊಬ, ದೊಡ್ಡ ಕಳ್ಳನ ಮಗ ರಾಜಣ್ಣ. ಓದ್ಲು ಬಾರಲ್ಲಿ ಪಟ್ಟಿ. ಫಸ್ಟ್ ಸ್ನಾನ ಮಾಡ್ಕೊಳ್ಳಿ. ಅಯ್ಯೋ ಗಬ್ ನನ್ ಮಗಂದೆ. ಕವಿತಾ,
ಬಂದ್ಯಾ ಪೀಕೆನೆ ಬಂತ ಇದ್ದಾಳೆ. ಇವ್ನ ಇಲ್ಲೇ ಬಿಟ್ಟು ಹೋಗ್ತೀನಿ. ರಾಮಕೃಷ್ಣ ಅವ್ರೆ, ನನ್ ಮಗನ್ ಸ್ವಲ್ಪ ನೋಡ್ಕೊಳ್ಳಿ. ಹಾ ನೋಡ್ಕೊಳಕ್ಕೆ ನಾವು ನನ್ಗೂಟವ್ನ. ಆಯ್ತು ಬಿಡು ಪೀಕೆ, ನಿನ್ ಮಗುನ್ ನೋಡ್ಕೊಂಡು ನಾನು ಇಲ್ಲೇ ಇರ್ತೀನಿ, ನೀನ್ ಹೋಗಿ ತಗೊಂಬಾ. ಅಯ್ಯೋ ಬೇಡ ಕಣೆ, ನಿನ್ನ ಅಳ್ತೆ ಅವನ ಅಳ್ತೆ ಬೇರೆ ಬೇರೆ ತಾನೆ, ಹೆಂಗ್ ಗೊತ್ತಾಗುತ್ತೆ? ನೀನು ಹೋಗು, ನನ್ ಮಗು ನೋಡ್ಕೋತೀನಿ. ನಿನ್ನ ಮಗು ಬೇರೆ ನನ್ನ ಮಗು ಬೇರೆನಾ? ಅಂದ್ರೆ ಮಕ್ಕಳು ಎಲ್ರಿಗೂ ಮಕ್ಕಳೇ ಅಂದೆ. ನನ್ ಗಂಡ ಕಡೆ ಹಿಂಗ್ ಜೋಕ್ ಮಾಡ್ತಾ ಇರ್ತಾರೆ. ಭಾರತಕ್ಕೆ ಅದು ರಾಜನ ಬ್ಲೌಸ್ ಹೊಲ್ದೆ ಕೊಡಲ್ಲ ಅಂತಾರೆ. ಮನೆ ಹಿಂಗೆ ಹೇಳಿದ್ದೆ, ಆಗಲ್ಲ ಅಂತ ಹೇಳಿದ್ರು ಕಡೆ. ರಾಮಕೃಷ್ಣ ಅವ್ರೆ, ಹಾ? ಬರ್ತಾ ಮಾಡಿದ್ದ ಸ್ವಲ್ಪ ತೊಳಸ್ಬಿಡಿ. ಅಂಕಲ್ ಕಳ್ಕೊಂಬರ್ತೀನಿ. ಒಂದು ಕ್ಷಣ ಗಾಬರಿ ಬಿಡಿಸ್ಬಿಟ್ಟಿದ್ನಲ್ಲಪ್ಪ. ಅಯ್ಯೋ ರಾಮ. ಅಂಕಲ್ ಕಳೆದ್ ಬಂದೆ. ಅಯ್ಯೋ ರೇ, ಆ ಚಡ್ಡಿ ಸರಿಯಾಗಿ ಹಾಕಲಿ. ಇವನು ಯಾರು ಇವನು? ನೋಡ್ಲಿಲ್ಲ. ಏನ್ ಹೆಸ್ರಪ್ಪ ನಿಂದು? ನನ್ನ ಹೆಸರು ಕೇಶವ ಅಂತ. ಹಾ. ನಮ್ಮ ಮನೆಯಲ್ಲೆಲ್ಲ ಶವ ಅಂತ ಕರೀತಾರೆ. ಬೈಲೆ ನೋಡಪ್ಪ, ಇಲ್ಲಿ ಕೂತ್ಕೋ. ಇಲ್ಲೇನ್ ನಡೆದ್ರು ಯಾರಿಗೂ ಹೇಳ್ಬಾರ್ದು. ಎಲ್ಲರಿಗೂ ಹೇಳ್ತೀನಿ. ಈ ನನ್ನ ಮಗ ಎಲ್ರಿಗೂ ಹೇಳ್ತೀನಿ ಅಂತ ನಾನು ಏನ್ ಮಾಡೋದು? ನೋಡಿಲಿ, ಯಾರಿಗೂ ಹೇಳಲ್ಲ. ಹಂಗಿರು. ಕರ್ದ ಅಂಕಲ್? ನಿನ್ನೆಲ್ಲ ಸುಮ್ ಕೂತ್ಕೊಳ್ಳಲಿ. ನಾನು ಕರ್ದಿಲ್ಲ ಅಂಕಲ್. ನೀವು ನಿನ್ನೆಲ್ಲ ಸುಮ್ನೆ ಇರ. ನನ್ನ ಕಡೆ ತುಂಬಾ ನೋವಾಯ್ತೇನೆ. ಅಂಕಲ್, ಯಾರಿದು ಆಂಟಿ? ಈಗ ಪಕ್ಕದ ಮನೆ ಆಂಟಿ ಕಣಪ್ಪ. ಇಲ್ಲಿಗೆ ಎದಕ್ ಬಂದಿದ್ದಾಳೆ? ಏನ್ ಹೇಳೋದು ಇವನ್ಗೆ? ಅದು ನಾಳೆ ಎಕ್ಸಾಮ್ ಇದೆ, ಕಮೆಂಟ್ ಸ್ಟಡಿ ಮಾಡಕ್ ಬಂದಿದ್ದಾಳೆ. ಹೌದಾ? ಹಾ, ನಡಿ, ನಡಿ. ಅಯ್ಯೋ, ನಾಳೆ ನಂಗೂ ಎಕ್ಸಾಮ್ ಇದೆ, ನಾನು ಕಂಬೈನ್ ಸ್ಟಡಿ ಮಾಡ್ತೀನಿ. ಕಮೆಂಟ್ ಸ್ಟಡಿ ಮಕ್ಳು ಮಾಡೋದಲ್ಲಪ್ಪ, ದೊಡ್ಡವರಾದ್ಮೇಲೆ ಮಾಡ್ಬೇಕು. ಹೌದಾ? ನಾನು ದೊಡ್ಡವನಾದ್ಮೇಲೆ ಆಂಟಿ ಜೊತೆಗೆ ಕಂಬೈನ್ ಸ್ಟಡಿ ಮಾಡ್ತೀನಿ. ಓ, ಈ ನನ್ನ ಮಗ್ ಹೆಂಗ್ ಹೇಳೋದು? ಹಿಂಗೆಲ್ಲ ಮಾತಾಡ್ಬಾರ್ದು ಕಣೋ. ಇಲ್ಲೇ ಇರು, ಓಕೆ? ನಡಿ. ಯಾರ್ರೀ ಇದು ಮಗು? ಎಷ್ಟು ಮುದ್ದಾಗಿದೆ. ಆಂಟಿನೂ ಮುತ್ತಾಗಿದ್ದಾಳೆ. ಅಯ್ಯೋ, ನನ್ ಬಂಗಾರ. ನನ್ ಬಂಗಾರ.